ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಚೈಲ್ಡ್ ರೈಟ್ಸ್ ಅಂಡ್ ಯೂ ಕ್ರೈಮ್ ಸಂಸ್ಥೆಯು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮಲ್ಲಟ ಇವರ ಸಹಯೋಗದಲ್ಲಿ ನಾಳೆ ಜನವರಿ 10ರಂದು ಶುಕ್ರವಾರ ಮಲ್ಲಟ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಕ್ರೈಮ್ ಸಂಸ್ಥೆಯು ಹಮ್ಮಿಕೊಂಡಿದೆ ಎಂದು ಕ್ರೈಮ್ ಸಂಸ್ಥೆಯ ಸಂಚಾಲಕ ಕೆಪಿ ಅನಿಲ್ ಕುಮಾರ್ ತಿಳಿಸಿದರು. ಅವರು ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಜ್ಞಾನ ಮೇಳದಲ್ಲಿ 41 ವಿವಿಧ ಬಗೆಯ ಪ್ರಯೋಗಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿದ್ದು, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಬಿಎಚ್ ಅವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರುತಿ ಸಂಸ್ಕೃತಿ ಸಂಸ್ಥೆಯ ಗೌರವಾಧ್ಯಕ್ಷರಾದ ಅಂಬಣ್ಣ ಆರೋಲಿಕರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಸಿರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ, ದೇವದುರ್ಗ ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿ ಶಿವರಾಜ್ ಪೂಜಾರಿ, ಬೆಂಗಳೂರು ಕ್ರೈಮ್ ಸಂಸ್ಥೆ ಸ್ಟೇಟ್ ಲೀಡ್ ಪ್ರೋಗ್ರಾಮ್ಸ್ ಹ್ಯಾರಿ ಜೇಕರನ್, ಬೆಂಗಳೂರು ಕ್ರೈಮ್ ಸಂಸ್ಥೆಯ ಹಿರಿಯ ಕಾರ್ಯಕ್ರಮ ವ್ಯವಸ್ಥಾಪಕ ಜಾನ್ ಬಾಸ್ಕ್, ಬೆಂಗಳೂರು ಕ್ರೈಮ್ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಕಾವೇರಿ, ಮಲ್ಲಟ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶಾಂತಪ್ಪ ಪಾವರ್, ಮಲ್ಲಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಖಾಜಾ ಪಾಷಾ, ಮಲ್ಲಟ ಶಾಲೆಯ ವಿಜ್ಞಾನ ಶಿಕ್ಷಕ ಮಧು ಬಿಎನ್ ಇವರುಗಳು ಭಾಗವಹಿಸಲಿದ್ದಾರೆ. ತೀರ್ಪುಗಾರರಾಗಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಆದ ಅಜಿತ್ ರವರು ಹಾಗೂ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಅಫೀಜುಲ್ಲಾ ಸೇರಿದಂತೆ ಇನ್ನೋರ್ವ ವಿಜ್ಞಾನ ಶಿಕ್ಷಕ ಕಾರ್ಯನಿರ್ವಹಿಸಲಿದ್ದಾರೆ. ಚೈಲ್ಡ್ ರೈಟ್ಸ್ ಅಂಡ್ ಯೂ ಕ್ರೈಮ್ ಸಂಸ್ಥೆಯ ದೀನ ದುರ್ಬಲ ಮಕ್ಕಳಿಗೆ ಆರೋಗ್ಯಕರ ಬಾಲ್ಯವನ್ನು ಒದಗಿಸಲು ಭಾರತ ದೇಶದ 19 ರಾಜ್ಯಗಳಲ್ಲಿ ಸಮಗ್ರ ಮಕ್ಕಳ ಹಕ್ಕುಗಳ ಜಾರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವಾಸಾರ್ಹ ಸಂಸ್ಥೆಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 2009ರಿಂದ ಸರ್ಕಾರೇತರ ಸಂಸ್ಥೆಗಳ ಮೈತ್ರಿಯೊಂದಿಗೆ ಜಿಲ್ಲೆಯ ಅಪೌಷ್ಟಿಕ ಮಕ್ಕಳ ಆಕ್ರಂದನವನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಮತ್ತು ಅಪೌಷ್ಟಿಕತೆಯ ಪ್ರಮಾಣವನ್ನು ತಹಬಂದಿಗೆ ತರುವಲ್ಲಿ ಶ್ರಮಿಸಿದ ಇತಿಹಾಸವನ್ನು ಹೊಂದಿದೆ. ಕ್ರೈಮ್ ಸಂಸ್ಥೆಯು ಕಳೆದ 2 ವರ್ಷಗಳಿಂದ ರಾಯಚೂರು ಜಿಲ್ಲೆಯಲ್ಲಿ 20 ಕಿಶೋರಿ ಹೆಣ್ಣು ಮಕ್ಕಳ ಸಂಪನ್ಮೂಲ ಕೇಂದ್ರಗಳನ್ನು ಹಾಗೂ 7 ಸ್ಟೆಮ್ ಸೆಂಟರ್ಗಳನ್ನು ತೆರೆದು 6ನೇ ತರಗತಿಯಿಂದ ಪಿಯುಸಿ ವರೆಗೆ ಓದುತ್ತಿರುವ ಮಕ್ಕಳಿಗೆ ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಇಂಗ್ಲಿಷ್ ಶಿಕ್ಷಣವನ್ನು ಕಲಿಯಲು ಅವಕಾಶ ಕಲ್ಪಿಸುವುದರೊಂದಿಗೆ ಮಕ್ಕಳಲ್ಲಿ ವೈಜ್ಞಾನಿಕ ಹಾಗೂ ನವೋದ್ಯಮದ ಮನೋಭಾವವನ್ನು ಬೆಳೆಸುವ ಮಹತ್ತರವಾದ ಕಾರ್ಯವನ್ನು ಮುಂದುವರೆಸಿದೆ. ಅದರ ಮುಂದುವರೆದ ಭಾಗವಾಗಿಯೇ ಪ್ರಸ್ತುತ ಈ ವಿಜ್ಞಾನ ಮೇಳವನ್ನು ಆಯೋಜಿಸಲಾಗಿದ್ದು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಭಾರತ ದೇಶದಲ್ಲಿ 19 ರಾಜ್ಯಗಳಲ್ಲಿ ದೀನ ದುರ್ಬಲ ಮಕ್ಕಳ ಬಾಲ್ಯವನ್ನ ಹಸನುಗೊಳಿಸಲಿಕ್ಕೆ, ಅವರ ಬಾಲ್ಯವನ್ನ ಸಂತೋಷಮಯಗೊಳಿಸಲಿಕ್ಕೆ ಇಡೀ ದೇಶದಾದ್ಯಂತ ಮಕ್ಕಳ ಹಕ್ಕುಗಳು ಸಮಗ್ರವಾಗಿ ಜಾರಿಯಾಗೋದಕ್ಕೆ ತನ್ನ ಪ್ರಾಮಾಣಿಕವಾದಂಥ ಕೆಲಸವನ್ನ ಮಾಡ್ತಾ ಇದ್ದರೆ ಅತ್ಯಂತ ವಿಶ್ವಾಸಾರ್ಹ ಒಂದು ಸಂಸ್ಥೆಯಾಗಿ ಮಕ್ಕಳ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಈ ಸಂಸ್ಥೆ ಕ್ರೈಸ್ ಸಂಸ್ಥೆ ರಾಯಚೂರು ಜಿಲ್ಲೆಯಲ್ಲಿ 2009ರಿಂದ ಇಲ್ಲಿಯ ಸ್ವಯಂ ಸೇವಾ ಸಂಘಗಳೊಂದಿಗೆ ಸರ್ಕಾರೇತರ ಸಂಸ್ಥೆಯ ಒಂದು ಮೈತ್ರಿಯೊಂದಿಗೆ ರಾಯಚೂರು ಜಿಲ್ಲೆಯಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಬಹಳ ಮಹತ್ತರವಾದಂಥ ಕೆಲಸಗಳನ್ನು ಮಾಡಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲೆಯಲ್ಲಿ ಅಪೌಷ್ಟಿಕತೆಯಿಂದ ನರಳುವಂಥ ಆ ಮಕ್ಕಳ ಆಕ್ರಂದನವನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಮತ್ತು ಸರ್ಕಾರದೊಂದಿಗೆ ವಕಾಲತ್ತು ವಹಿಸುವುದರ ಮೂಲಕ ಅದರ ಸುಧಾರಣೆಗೆ ಅನೇಕ ಕ್ರಮಗಳೇನು ರಾಯಚೂರು ಜಿಲ್ಲೆಯಲ್ಲಿ ಆಯಿತು. ಅದರಲ್ಲಿ ಬಹಳ ಮುಖ್ಯವಾಗಿ
ಅಂಗನವಾಡಿಯಲ್ಲಿ ಏನು ನೀಡುವಂಥ ಕಳಪೆ ಮಟ್ಟದ ಆಹಾರ ಪಾಕೆಟ್ ಫುಡ್ಡನ್ನು ರದ್ದುಗೊಳಿಸುವಲ್ಲಾಗಿರ್ಬೋದು. ಆಮೇಲೆ ನಂತರ ಅದು ಬದಲಾವಣೆಗೊಂಡು ಒಂದು ಬೇಯಿಸಿದ ಆಹಾರವನ್ನು ಕೊಡುವುದಾಗಿರ್ಬೋದು, ಅಪೌಷ್ಟಿಕ ಮಕ್ಕಳಿಗೆ ಪ್ರತಿ ತಿಂಗಳು ಚಿಕಿತ್ಸೆ ಕೊಡಿಸುವುದಾಗಿರ್ಬೋದು, ಹಾಗೆ ತೀವ್ರತರದ ಆರೋಗ್ಯ ಸಮಸ್ಯೆ ಎದುರಿಸುವಂಥ ಮಕ್ಕಳಿಗೆ NRC ಮೂಲಕ ರಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಿಸುವಂಥ ಅನೇಕ ಬದಲಾವಣೆಗಳು, ಬಹಳ ಮುಖ್ಯವಾಗಿ ಬೇಯಿಸಿದ ಆಹಾರ ಮತ್ತು ಹಾಲು ಮೊಟ್ಟೆಯನ್ನು ಕೊಡಿಸುವಂಥದ್ದು ಕೇವಲ ರಾಯಚೂರು ಜಿಲ್ಲೆ ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದು ಜಾರಿ ಆಗಬೇಕಂದ್ರೆ ಇಲ್ಲಿಯ ಆವತ್ತಿನ ಶ್ರುತಿ ಸಂಸ್ಕೃತಿ ಸಂಸ್ಥೆ ಮತ್ತು ಸಾಮಾಜಿಕ ಪರಿವರ್ತನಾ ಜನರ ಸಂಘಟನೆಗಳು ಜೊತೆಯಾಗಿ ಈ ಒಂದು ಕೆಲಸವನ್ನು ನಿರ್ವಹಿಸಿರುವಂಥದ್ದು ತಮಗೆ. ಹೀಗೆ ಕಳೆದ ಒಂದು 2 ವರ್ಷದಿಂದ ರೈಸ್ ಸಂಸ್ಥೆ ನೇರವಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದು 63 ಜನರ ಕನ್ಸಲ್ಟೆಂಟ್ ತಂಡವನ್ನು ಇಲ್ಲಿ ಮುನ್ನಡೆಸೋದ್ರ ಜೊತೆಗೆ ಭಾಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು 20 ಕಿಶೋರಿ ಹೆಣ್ಣು ಮಕ್ಕಳ ಸಂಪನ್ಮೂಲ ಕೇಂದ್ರಗಳನ್ನು ಇಲ್ಲಿ ಪ್ರಾರಂಭಿಸಿದೆ. ಜೊತೆಗೆ 7 ಸ್ಟೆಮ್ ಸೆಂಟರ್ಗಳಲ್ಲಿ ಭಾಳ ಮುಖ್ಯವಾಗಿ ಸೈನ್ಸ್ ಮತ್ತು ಟೆಕ್ನಾಲಜಿ, ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಅನೇಕ ಪರಿಕರಗಳನ್ನು ಇಲ್ಲಿ ಕೊಟ್ಟು ಒಂದು ಸ್ಟೆಮ್ ಸೆಂಟರ್ಗೆ 4 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು 7 ಶಾಲೆಗಳಲ್ಲಿ ಸ್ಟೆಮ್ ಸೆಂಟರ್ಗಳನ್ನು ಪ್ರಾರಂಭಿಸಿದೆ. ಜೊತೆಗೆ 20 ತಾರ್ಕ ಸೆಂಟರ್ಗಳಲ್ಲಿ ಅಂದರೆ ಕಿಶೋರಿ ಹೆಣ್ಣು ಮಕ್ಕಳ ಸಂಪನ್ಮೂಲ ಕೇಂದ್ರಗಳನ್ನು ಕೂಡ ಪ್ರಾರಂಭಿಸಿದೆ. ಅಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ವಿಜ್ಞಾನ, ಗಣಿತ, ಟೆಕ್ನಾಲಜಿ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಅನೇಕ ವಿಷಯಗಳನ್ನ ಸುಲಭವಾಗಿ ಕಲಿಸಲಿಕ್ಕೆ ಮತ್ತು ಅವರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲಿಕ್ಕೆ, ಮಕ್ಕಳಲ್ಲಿ ಒಂದು ಜೀವನ ಕೌಶಲ್ಯಗಳನ್ನು ವೃದ್ಧಿಸಲಿಕ್ಕೆ ಕಳೆದ ಒಂದು 2 ವರ್ಷದಿಂದ ಈ ಸಂಸ್ಥೆ ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದೆ. ಅದರ ಒಂದು ಮುಂದುವರೆದ ಭಾಗವಾಗಿಯೇ ದಿನಾಂಕ 10ನೇ ತಾರೀಕು ಅಂದರೆ ನಾಳೆ ಸಿರುವಾರ ತಾಲೂಕಿನ ಮಲ್ಲಟ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ಶಾಲೆಯ ಒಂದು ಸಹಯೋಗದೊಂದಿಗೆ ಒಂದು ಜಿಲ್ಲಾ ಮಟ್ಟದ ಅಂದರೆ ನಮ್ಮ ಕಾರ್ಕ್ ಸೆಂಟರ್ಗಳಲ್ಲಿ ಕಲಿತಂಥ ಮಕ್ಕಳು ಮತ್ತು ಸ್ಟೆಮ್ಮು ಸೆಂಟರ್ಗಳಲ್ಲಿ ಕಲಿತಂಥ ಮಕ್ಕಳು ಆ ವಿಜ್ಞಾನದ ಒಂದು ಮೇಳದ ಮೂಲಕ ಅವರು ಹಲವಾರು ಪ್ರದರ್ಶನಗಳನ್ನ ಮಾಡೋದಕ್ಕೆ ಈ ಒಂದು ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ಮೇಳದಲ್ಲಿ ಇದರ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಿಮ್ಸ್ನ ನಿರ್ದೇಶಕರಾದಂಥ ರಮೇಶ್ ಸರ್ ಅವರು ಇದನ್ನು ಉದ್ಘಾಟಿಸ್ತಾರೆ. ಇದರ ಅಧ್ಯಕ್ಷತೆಯನ್ನು ಶ್ರುತಿ ಸಂಸ್ಕೃತಿ ಸಂಸ್ಥೆಯ ಶ್ರೀ ಅಂಬಣ್ಣ ಅರವಿಂದರ್ ಅವರು ವಹಿಸ್ತಾ ಇದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಶಿವಾನಂದ ಭಜಂತ್ರಿ, ಶ್ರೀ ವಿಜಯಶಂಕರ್ ಅವರು ಮುಖ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿಗಳು, ಹಾಗೆ ಸಿರುವಾರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಚಂದ್ರಶೇಖರ್ ದೊಡ್ಮನಿಯವರು, ಹಾಗೆ ಶಿವರಾಜ್ ಪೂಜಾರಿ ಅವರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಶಿಕ್ಷಣ ಇಲಾಖೆ ದೇವದುರ್ಗಿಯವರು, ಹಾಗೆ ರೈಸ್ ಸಂಸ್ಥೆಯ ಸ್ಟೇಟ್ ಲೀಡ್ ಪ್ರೋಗ್ರಾಮ್ಸ್ನ ಒಂದು ಜವಾಬ್ದಾರಿ ವಹಿಸಿಕೊಂಡಿರುವಂಥ ಶ್ರೀ ಯಾರಿ ಜೈಕರನ್ ಸರ್ ಭಾಗವಹಿಸ್ತಾರೆ. ಹಾಗೆ ಹಿರಿಯ ಕಾರ್ಯಕ್ರಮ ವ್ಯವಸ್ಥಾಪಕರಾದಂಥ ಜಾನ್ ಬಾಸ್ಕೋ ಸರ್ ಬರ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂಥ ಕಾವೇರಿ ಮೇಡಮ್ ಬರ್ತಾ ಇದ್ದಾರೆ. ಹಾಗೆ ಅಲ್ಲಿ ಮುಖ್ಯೋಪಾಧ್ಯಾಯರು, ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಶಾಂತಪ್ಪ ಪವಾರ್ ಅವರು ಮತ್ತು PDO ಆದಂಥ ಕಾಜಾ ಭಾಷಾ ಅವರು, ಹಾಗೆ ಶ್ರೀ ಮಧು ವಿಜ್ಞಾನ ಶಿಕ್ಷಕರು, ಆ ಶಾಲೆಯ ವಿಜ್ಞಾನ ಶಿಕ್ಷಕರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಒಂದು 41 ವಿವಿಧ ರೀತಿಯ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಕ್ಕಳು ಮಾಡ್ತಾರೆ. ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ಒಂದು ಮಕ್ಕಳಲ್ಲಿ ಯಾವುದು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಜಡ್ಜ್ಮೆಂಟ್ ಮಾಡಿ ಆ ತೀರ್ಪುಗಾರರಾಗಿ ಶ್ರೀ ಅಜಿತ್ ಅವರು, ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಶ್ರೀ ಅಜಿತ್ ಅವರು ಮತ್ತು ಅಫೀಜುಲ್ ಅವರು
ಮತ್ತು ಇನ್ನೊಬ್ಬ ಸೈನ್ಸ್ ಶಿಕ್ಷಕರು ಕೂಡ ಈ ಒಂದು ತೀರ್ಪುಗಾರರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಬಹುಮಾನ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಇದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಒಂದು ವರದಿಯನ್ನು ನಮ್ಮ ಮಕ್ಕಳ ವಿಜ್ಞಾನದ ಪ್ರದರ್ಶನಗಳನ್ನ ಸ್ವಲ್ಪ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ನಮ್ಮ ಮಾತುಗಳನ್ನು ಈ ಸಂದರ್ಭದಲ್ಲಿ ಜಯಮ್ಮ, ಶರಣಬಸಪ್ಪ, ಕಿರಣ್, ತಾಯಪ್ಪ, ಗವಿಸಿದ್ದಪ್ಪ ಸೇರಿದಂತೆ ಇತರರಿದ್ದರು.